ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ಒಂದು ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಯಾಕಂತಂದರೆ ನಾನು ಸ್ವಲ್ಪ ನರ್ಸಿಂಗ್ ರಿಲೇಟೆಡ್ ಇರುವಂಥದ್ದು ಈ ಒಂದು ಚಾನಲಲ್ಲೇ ಇನ್ಮೇಲೆ ಸ್ವಲ್ಪ ಆಗ್ತಾ ಹೋಗ್ತೀನಿ. ಇವಾಗ ಏನಪ್ಪ ಅಂತಂದರೆ ಭಾಳಷ್ಟು ಹುಡುಗರು ನನಗೆ ಮೆಸೇಜ್ ಮಾಡಿದ್ದೇನಪ್ಪ ಅಂತಂದರೆ, ಬ್ರದರ್ ನಮ್ಗೆ ಅಟ್ಲೀಸ್ಟ್ ಒಂದು ಏನಾದರೂ ಕ್ವಶನ್ ಬ್ಯಾಂಕ್ ಅದು ಕ್ವಶನ್ ಯಾವ ರೀತಿ ಬರ್ತವೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಆದರೂ ಬೇಕು. ಒಂದು ಚಾಪ್ಟರ್ ಯಾವುದಾದ್ರೂ ಒಂದು ಚಾಪ್ಟರ್ ತೊಗೊಂಡ್ರೆ ಆ ಒಂದು ಚಾಪ್ಟರ್ಲಿ ಯಾವ ರೀತಿ ಕ್ವಶನ್ ಬರ್ತವೆ ಅಂತ ಒಂದು ಐಡಿಯಾ ಆದರೂ ಬೇಕು ಬ್ರದರ್, ಅದಕ್ಕೋಸ್ಕರ ಸ್ವಲ್ಪ ಕ್ವಶನ್ ಸೆಂಡ್ ಮಾಡ್ತೀರಾ ಅಂತಂದು. ಆ್ಯಂಡ್ ಕೆಲವೊಬ್ಬರು ಥರ್ಡ್ ಇಯರ್ದವರು ಕೇಳಿದ್ರಿ ಕ್ವಶನ್ ಬ್ಯಾಂಕ್ ವರ್ಷ ಯಾವ ರೀತಿ ಇರ್ತದೋ ಅದೇ ರೀತಿ ಈ ವರ್ಷ ಥರ್ಡ್ ಇಯರ್ಗೂ ಕೂಡ ಕ್ವಶನ್ ಬ್ಯಾಂಕ್ ಸೆಂಡ್ ಮಾಡಿರಿ. ಆ್ಯಂಡ್ ಫೈನಲ್ ಇಯರ್ದವ್ರದ್ದು ಕೂಡ ಕ್ವಶನ್ ಬ್ಯಾಂಕ್ ಸೆಂಡ್ ಮಾಡಿರಿ ಅಂತಂದು. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ RS6 ಬ್ಯಾಚ್, ಓಕೆ, ಆ್ಯನ್ಯುವಲ್ ಇಯರ್ ಅವ್ರದ್ದು RS5 ಬ್ಯಾಚು. ನಿಮಗೆ ಒಂದು ಏನಪ್ಪ ಅಂತಂದರೆ RS6 ಬ್ಯಾಚ್ ಅವ್ರಿಗೆ ಯಾವುದೇ ರೀತಿ ಕ್ವಶನ್ ಬ್ಯಾಂಕು ಇಲ್ಲ. ಆ್ಯಂಡ್ ಥರ್ಡ್ ಸೆಮ್ ಯಾರಿದ್ರೋ ಅವ್ರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಒಂದು ಏನಪ್ಪ ಅಂತಂದರೆ ಒಂದು ಬ್ಲೂ ಪ್ರಿಂಟು ಬಿಟ್ಟಿಲ್ಲ, ನಿಮಗೆ ಕ್ವಶನ್ ಬ್ಯಾಂಕು ಇಲ್ಲ. ಡೈರೆಕ್ಟ್ ಒಂದು ಸಿಲೆಬಸ್ ಬಿಟ್ಟವ್ರೆ, ಅದ್ರ ತಕ್ಕನಂಗೆ ಓದ್ಕೋಬೇಕು. ಓಕೆ, ಆ್ಯಂಡ್ ಸೇಮ್ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಗೆ ಅಷ್ಟೇ ಬ್ಲೂ ಪ್ರಿಂಟ್ ಇರೋದು, ಅವ್ರಿಗೂ ಕೂಡ ಕ್ವಶನ್ ಬ್ಯಾಂಕ್ ಅನ್ನೋದಿಲ್ಲ. ಓಕೆ, ಹಂಗಾಗಿಬಿಟ್ಟು ಒಂದು ಯಾವುದೇ ಒಂದು ಚಾಪ್ಟರ್ ತೊಗೊಂಡ್ರೆ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಆ ಸಬ್ಜೆಕ್ಟಲ್ಲಿ ಇಂತಿಷ್ಟು ಕ್ವಶನ್ ಅನ್ನೋದು ನಾವೇನಾದರೂ ಎತ್ತಕೊಂಡ್ರೆ ಸ್ವಲ್ಪ ಓದೋಕ್ಕೆ ಈಸಿ ಆಗುತ್ತೆ ಅನ್ನೋದು ಬಿಟ್ಟು ಅನ್ನೋಕ್ಕೆ ಎಲ್ಲರಿಗೂ ಕೂಡ. ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮ್ ಆದರೂ ಇರ್ರಿ, ಇವಾಗ ಥರ್ಡ್ ಸೆಮ್ ಆದರೂ ಇರ್ರಿ, ಆ್ಯಂಡ್ ಥರ್ಡ್ ಇಯರ್ದವ್ರಿಗೂ ಕೂಡ ಆ್ಯಂಡ್ ಫೋರ್ತ್ ಇಯರ್ ಯಾರೆಲ್ಲ ಇದ್ರಿ ಇವಾಗ ಸದ್ಯಕ್ಕೆ ಅವ್ರಿಗೆ ಯಾವುದೇ ಒಂದು ಸೆಮ್ ತೊಗೊರಿ ಆ್ಯಂಡ್ ಎನ್ಯುವಲ್ ತೊಗೊಳ್ರಿ. ಎನ್ಯುವಲ್ ಅವ್ರಿಗಂತೂ ಫುಲ್ ಇದೇ ಕ್ವಶನ್ ಬ್ಯಾಂಕೇ ಬರೋದು. ಏನಪ್ಪ ಅಂತಂದರೆ ನಿಮಗೆ ಕ್ವಶನ್ ಬ್ಯಾಂಕ್ನ ನಾನು ಪ್ರೊವೈಡ್ ಮಾಡ್ತಿದ್ದೀನಿ. ಓಕೆ, ಆ್ಯಂಡ್ ನೀವು ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇಲ್ಲಿ ನೀವು ಆ್ಯನ್ಯುವಲ್ ಎಕ್ಸಾಮ್ನವ್ರಿಗಂತೂ ಫುಲ್ 100% ಯೂಸ್ಫುಲ್ ನೋಡಿ. ಯಾಕಂತಂದರೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಇವಾಗ ನೋಡಿರಿ, ನಾನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅವಾಗಲೇ ಅದನ್ನ PDF ಕಳಿಸಿದ್ದೀನಿ. ಜಸ್ಟ್ ನೀವು ಅಲ್ಲಿ ಪಿನ್ ಮಾಡಿದ್ದೀನಿ. ಜಸ್ಟ್ ನಾ ಪಿನ್ ಏನೇನು ಮಾಡಿದ್ದೀನಿ ಅಂತಂದರೆ ಒನ್ ಟೈಮ್ ಈ ರೀತಿ ನೋಡ್ಕೊರಿ. ಆ್ಯಂಡ್ ಇಲ್ಲಿ ಕಾಣಿಸುತ್ತೆ ಒಂದು ನಿಮಗೆ BS ನರ್ಸಿಂಗ್ ಕ್ವಶನ್ ಪೇಪರ್ಸ್ ಫಾರ್ ಆನ್ಲೈನ್ ಹೋಸ್ಟಿಂಗ್ ಆನ್ 24/5/2018 2018ಕ್ಕೆ ಒಂದು ಹೋಸ್ಟಿಂಗ್ ಆಗಿರುವಂಥ ಒಂದು PDF. ಅದ್ರ ಮೇಲೆ ನೀವು ಜಸ್ಟ್ ಒಂದು ಸರ್ತಿ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂತಂದರೆ ನಿಮ್ಗೆ ಅದೊಂದು PDF ಸಿಗ್ತದೆ. ಲೈಕ್ ಇಲ್ಲಿ ನೋಡ್ತಿರ್ಬೋದು. ಇವಾಗ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಅದನ್ನ ಆ PDF ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ. ರೈಟ್, ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಾಣಿಸುತ್ತೆ BS ನರ್ಸಿಂಗ್ ಕ್ವಶನ್ ಪೇಪರ್ಸ್ ಫಾರ್ ಆನ್ಲೈನ್ ಹೋಸ್ಟಿಂಗ್ ಆನ್ 24/5/2018 ಅಂತಂದು. ಇದ್ರ ಮೇಲೆ ನೀವು PDF ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕಂತಂದರೆ 2 ಆ್ಯಪ್ಸ್ಗಳು ಬೇಕಾಗಿರ್ತವೆ. ಒಂದು RAR, ಓಕೆ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು RAR ಅಂದರೆ ರ್ಯಾರ್ ಆ್ಯಪ್ ಮತ್ತು WPS ಆ್ಯಪ್ ಎರಡನ್ನೂ ನೀವು ಆ್ಯಪ್ನ ಡೌನ್ ಮಾಡ್ಕೋರಿ. ಈ ಒಂದು PDF ನಿಮಗೆ ಓಪನ್ ಆಗುತ್ತೆ. ಓಕೆ, ಇದು 1 MB ಇರೋದು. 1 MBಯಲ್ಲಿ 4 ಇಯರ್ದು ಕೂಡ ಕ್ವಶನ್ ಬ್ಯಾಂಕು ಒಳಗೊಂಡಂತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕ್ಲಿಕ್ ಮಾಡ್ಕೊಂಡೆ ಜಸ್ಟ್ ರ್ಯಾರ್ ಆ್ಯಪ್ ಒಳಗೆ ಏನು ಮಾಡ್ತೀನಿ ಓಪನ್ ಮಾಡ್ಕೊತೀನಿ. ರ್ಯಾರ್ ಆ್ಯಪ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರ್ತದೆ, ನೀವು ಡಿಸ್ಮಿಸ್ ಆದರೂ ಕೊಡ್ಕೋಬೋದು. ಇಲ್ಲಿ ಸೇಮ್ BS ನರ್ಸಿಂಗ್ ಕ್ವಶನ್ ಪೇಪರ್ಸ್ ಫಾರ್ ಆನ್ಲೈನ್ ಹೋಸ್ಟಿಂಗ್ ಈ ರೀತಿ ಬರ್ತದೆ. ಜಸ್ಟ್ ಇದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇವಾಗ ನಾನು ಆ್ಯನ್ಯುವಲ್ ಎಕ್ಸಾಮ್ನವ್ರಿಗೆ ಇದಂತೂ ಫುಲ್ ಇದೇ ರೀತಿಯಾಗಿ ಇರುತ್ತೆ ಅಂತಂದು. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಸೆಮಿಸ್ಟರ್ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಫಸ್ಟ್ ಇಯರ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನ್, ಬಯೋಕೆಮಿಸ್ಟ್ರಿ, ನರ್ಸಿಂಗ್ ಫೌಂಡೇಶನ್ ಆ್ಯಂಡ್ ಸೈಕಾಲಜಿ, ಮೈಕ್ರೋಬಯಾಲಜಿ ಟೋಟಲಾಗಿ ನೋಡ್ತಿರ್ಬೋದು ಎಷ್ಟು ಸಬ್ಜೆಕ್ಟು, 7 ಸಬ್ಜೆಕ್ಟ್ಗಳು ಕಾಣಿಸ್ತದೆ. ಫಸ್ಟ್ ಇಯರಲ್ಲಿ ಏನಪ್ಪ ಅಂತಂದರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇದ್ದವರಿಗೆ ಮೊದಲು 7 ಸಬ್ಜೆಕ್ಟು ಆ್ಯನ್ಯುವಲ್ ಎಕ್ಸಾಮ್ ಬರೀತಿದ್ರು. ಬಟ್ ಇವಾಗ ಸೆಮಿಸ್ಟರ್ ಆಗಿದೆ ಅಲ್ವಾ, ನಿಮಗೇನಿದೆ ಅನಾಟಮಿ ಇದೆ, ಫಿಸಿಯಾಲಜಿ ಇದೆ, ಆ್ಯಂಡ್ ಸೈಕಾಲಜಿ ಸಿಗ್ಬೋದು. ಆ್ಯಂಡ್ ಸೋಷಿಯಾಲಜಿ ಎಲ್ಲಪ್ಪ ಸಿಗುತ್ತೆ ಅಂತ ಮತ್ತೆ ಕನ್ಫ್ಯೂಸ್ ಆಗ್ಬಿಟ್ರೆ ಮತ್ತೆ ಬ್ಯಾಕ್ ಬರಬೇಕಾದ್ರೆ ಸೆಕೆಂಡ್ ಇಯರ್ದಲ್ಲಿ ಅವ್ರಿಗೆ ಸೋಷಿಯಾಲಜಿಯನ್ನು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅವ್ರಿಗೆ ಏನು ಮಾಡಿದ್ರು ಸೆಕೆಂಡ್ ಇಯರ್ದಲ್ಲಿ ಇಟ್ಟಿದ್ರು. ಹಂಗಾಗಿಬಿಟ್ಟು ಸೋಷಿಯಾಲಜಿ ನಿಮಗೆ ಸೆಕೆಂಡ್ ಇಯರ್ದಲ್ಲಿ ಸಿಗುತ್ತೆ. ನಾನು ಜಸ್ಟ್ ಈಗ ಫಸ್ಟ್ ಇಯರ್ದಲ್ಲಿ ಹೋಗ್ತೀನಿ, ನಿಮ್ಗೆ ಅನಾಟಮಿ, ಫಿಸಿಯಾಲಜಿ ಯಾವುದೋ ಒಂದು ಇವಾಗ ನಿಮ್ಮ ಸದ್ಯಕ್ಕೆ ಏನಪ್ಪ ಅಂತಂದರೆ ಅನಾಟಮಿ ಅಥವಾ ಫಿಸಿಯಾಲಜಿ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಅನಾಟಮಿ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡಾಗ ನಿಮಗೆ ಅನಾಟಮಿ ಬ್ಲೂ ಪ್ರಿಂಟ್ ಆ್ಯಂಡ್ ಅನಾಟಮಿ ಲೇಔಟ್ ಅಂತ ಬರುತ್ತೆ. ಇದು ನಿಮಗೆ ಸೆಮಿಸ್ಟರ್ ಹುಡುಗರಿಗೆ ಯಾವುದೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಲೇಔಟ್ ಇಲ್ಲಿ ನಿಮ್ಗೆ ಅಪ್ಲೈಡ್ ಆಗಲ್ಲ. ನಿಮಗೆ ಕ್ವಶನ್ಸ್ ಬೇಕಲ್ವಾ, ಸೊ ಹಂಗಾಗಿಬಿಟ್ಟು ಕ್ವಶನ್ ಬ್ಯಾಂಕ್ ಅಂತ ಏನು ಕಾಣಿಸುತ್ತೋ ಅನಾಟಮಿ ಕ್ವಶನ್ ಬ್ಯಾಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಆವಾಗಲೇ ನೀವು ರ್ಯಾರ್ ಆ್ಯಪ್ ಓಪನ್ ಮಾಡ್ಕೊಂಡಿದ್ರಿ. ಬಟ್ ಇದು PDF ಓಪನ್ ಆಗೋದಿಲ್ಲಪ್ಪ ಅಂತಂದರೆ WPS ಆ್ಯಪ್ ಮಾತ್ರ. ಹಂಗಾಗಿಬಿಟ್ಟು ಏನಪ್ಪ ಅಂತಂದರೆ WPS ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ ಮಾಡ್ಕೊರಿ. ಒನ್ ಟೈಮು WPS ಆ್ಯಪ್ನ ಒನ್ ಟೈಮು ಕ್ಲಿಕ್ ಮಾಡ್ಕೊರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊಡ್ರಿ, ಓಪನ್ ಆಗುತ್ತೆ. ಆ ಆ್ಯಪಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅನಾಟಮಿ ಕ್ವಶನ್ ಬ್ಯಾಂಕ್ ನಿಮಗೆ ಇದೇ ಚಾಪ್ಟರ್ ಮೇಲೆ ಇರಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಎನ್ಯುವಲ್ ಎಕ್ಸಾಮ್ನವ್ರಿಗೆ ಯಾವ ರೀತಿ ಇರ್ತಂದರೆ ಇಂಟ್ರೊಡಕ್ಷನ್ ಮತ್ತು ಕಾನ್ಸೆಪ್ಟ್ ಆಫ್ ಅನಾಟಮಿ ಒಳಗೆ ಅವ್ರಿಗೆ ಶಾರ್ಟ್ ಟೆಸ್ಟ್ ಅಂತ ಬರ್ತದೆ. ಬಟ್ ನಿಮಗೆ ಆ ಚಾಪ್ಟರ್ ಒಳಗೆ 2 ಮಾರ್ಕ್ಸಿಂದ ಬರ್ತಿರ್ಬೋದು. ಬಟ್ ಇಲ್ಲದೇ ಇದ್ದರೆ MCQ ಕೂಡ ಬರ್ತಿರ್ಬೋದು. ಬಟ್ ನಿಮ್ಗೆ ಯಾವುದಾದ್ರೂ ಒಂದು ಚಾಪ್ಟರ್ ನಿಮಗೆ ಅನಿಸ್ಬೋದು, ಓಕೆ, ಇಂಪಾರ್ಟೆಂಟ್ ಅನಿಸ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ಇಂಟ್ರೊಡಕ್ಷನ್ ಟು ದ ಕಾನ್ಸೆಪ್ಟ್ ಆಫ್ ಅನಾಟಮಿ ಒಳಗೆ ಶಾರ್ಟ್ ಎಸ್ಸೆ ಇದೆ, ಶಾರ್ಟ್ ಆನ್ಸರ್ ಇದೆ. ಇಷ್ಟು ಕ್ವಶನ್ಸ್ ಏನಾದರೂ ಸ್ವಲ್ಪ ನಿಮಗೆ ಕವರ್ ಮಾಡ್ಕೊಂಡ್ರೆ ಇಡೀ ಚಾಪ್ಟರ್ನೇ ಕವರ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಲೈಕ್ ಹೇಳ್ತಿರೋದು ಇನ್ ಕೇಸ್ ಶಾರ್ಟ್ ಆನ್ಸರೇ ಇದೇ ಚಾಪ್ಟರ್ಲಿ ಬರೋದಾಗಿತ್ತಂದರೆ ಇಷ್ಟೇ ಕ್ವಶನ್ ಓದ್ಕೋಬೇಕಂತ ಏನಿಲ್ಲ. ಮೊದಲು ಇಷ್ಟು ಮುಗಿಸ್ಕೊರಿ, ಆಮೇಲೆ ಬೇರೆ ಓದ್ಕೋರಿ. ಈಗ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಚಾಪ್ಟರ್ ತೊಗೊತೀನಿ ನಾನು ಇವಾಗ. ಲೈಕ್ ಓಕೆ,
ಮಸ್ಕ್ಯುಲರ್ ಸಿಸ್ಟಮ್ ಅಂತ ಇದೆ. ಮಸ್ಕ್ಯುಲರ್ ಸಿಸ್ಟಮ್ ಒಳಗೆ ಏನಪ್ಪ ಅಂತಂದರೆ ಮತ್ತೆ ಇಲ್ಲಿ ಕೂಡ ಶಾರ್ಟ್ ಎಸೆ ಅಂದರೆ 5 ಮಾರ್ಕ್ಸ್ ಕಾಣಿಸ್ತಿದೆ. ಇಲ್ಲಿ ಕ್ವಶನ್ಸ್ಗಳು ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಒಂದು 8 ಕ್ವಶನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಶಾರ್ಟ್ ಆನ್ಸರ್ ಕೂಡ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಶಾರ್ಟ್ ಆನ್ಸರ್ ಕೂಡ ಭಾಳ ಇದ್ದಾವೆ. ಬೇಕಾದರೆ ಅದನ್ನು ಒನ್ ಟೈಮ್ ನೋಡ್ಕೊರಿ, ಅದನ್ನು ಕೂಡ 17 ಇದಾವೆ. ಇಷ್ಟು ಕ್ವಶನ್ಸ್ ಏನಾದರೂ ನೀವೇನಾದರೂ ಪರ್ಫೆಕ್ಟ್ ಆದರೆ ಆಲ್ಮೋಸ್ಟ್ ಒಂದು 60% ಆದರೂ ಸೆಮಿಸ್ಟರ್ ಹುಡುಗರಿಗೆ ಹೆಲ್ಪ್ ಆಗುತ್ತೆ. ಕ್ವಶನ್ ಯಾವ ರೀತಿ ಒಂದು ಅರೈಸ್ ಆಗುತ್ತೆ ಅನ್ನೋದಾದ್ರೂ ಒಂದು ಐಡಿಯಾ ಆದ್ರೆ ಬರುತ್ತೆ. ಲೈಕ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಕ್ಕೆ ಅಂತಲೂ ಒಂದು ಕ್ವಶನ್ ಬ್ಯಾಂಕ್ನ ನೋಡಿದ್ರೆ ನಿಮ್ಗೆ ಈಸಿ ಆಗ್ಬೋದು. ಈಗ ನರ್ವಸ್ ಸಿಸ್ಟಮ್ ಅಂತ ತೊಗೊಂಡ್ರು ಕೂಡ ಅಷ್ಟೇ, ಶಾರ್ಟ್ ಎಸೆ ಕೂಡ ಇಷ್ಟೊಂದು ಅಂದರೆ 5 ಮಾರ್ಕ್ಸ್ ಕೂಡ 11 ಕ್ವಶನ್ಸ್ ಕಾಣ್ತಾ ಇದ್ದಾವೆ. ಅಂದರೆ ಏನೇನೆಲ್ಲ ಕ್ವಶನ್ಸ್ ಕೇಳ್ಬೋದು ಒಂದು ಸಿಸ್ಟಮ್ ಮೇಲೆ ಅನಾಟಮಿ ಒಳಗೆ. ಓಕೆ, ಅಂದರೆ ಫಿಸಿಯಾಲಜಿ ಕೂಡ ಲೈಕ್ ಇದೇ ರೀತಿ ಸೇಮು. ಬೇಕಾದರೆ ನಿಮ್ಗೆ ಲೈಕ್ ನಾನು ತೋರಿಸ್ತೀನಿ ನಿಮಗೆ. ಓಕೆ, ನಿಮ್ಗೆ ಫಿಸಿಯಾಲಜಿ ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸೋದಂತಂದರೆ ಫಿಸಿಯಾಲಜಿನ ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಕ್ವಶನ್ ಬ್ಯಾಂಕ್ ಮಾತ್ರ ಹೇಳಿದ್ದೀನಿ ನಾನು, ಮತ್ತು ಬ್ಲೂ ಪ್ರಿಂಟ್ ಲೇಔಟ್ ಏನು ಕ್ಲಿಕ್ ಮಾಡ್ಕೊಳ್ಕೊಬೇಡ್ರಿ. ಆ್ಯಂಡ್ ಫಿಸಿಯಾಲಜಿ ವಿಚಾರಕ್ಕೆ ಬಂದರೂ ಕೂಡ ಹಾಗೆ ನಿಮಗೆ ಒಂದು ಸ್ವಲ್ಪ ಕ್ವಶನ್ಸ್ಗಳು ಸಿಗ್ತಾವಂತ ಹೇಳ್ತಿರೋದಷ್ಟೇ. ನಿಮಗೆ ಇದೇ ರೀತಿ ಕ್ವಶನ್ ಬ್ಯಾಂಕ್ ವೈಸ್ ನಿಮ್ಮದು ಬರಲ್ಲ, ಅದನ್ನು ನೆನ್ಪಿಟ್ಕೊರಿ. ಸೆಮಿಸ್ಟರ್ ಇರೋದು ಫುಲ್ ಡಿಫ್ರೆಂಟ್ ಆಗುತ್ತೆ. ಯಾಕಂತಂದರೆ 2 ಮಾರ್ಕ್ಸ್ ಬರೋ ಚಾಪ್ಟರ್ನ 10 ಮಾರ್ಕ್ಸ್ಗೆ, 10 ಮಾರ್ಕ್ಸ್ ಬರೋ ಚಾಪ್ಟರ್ನ 2 ಮಾರ್ಕ್ಸ್ಗೆ ಈ ರೀತಿಯಲ್ಲಿ ಇಟ್ಟವ್ರೆ. ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು, ನೀವು ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೆಲ್ಫ್ ಫಿಸಿಯಾಲಜಿ ಒಳಗೆ ಏನಪ್ಪ ಅಂತಂದರೆ ಓನ್ಲಿ ಏನಿದೆ ಅಂದರೆ ಫಿಸಿಯಾಲಜಿ ಒಳಗೆ 2 ಮಾರ್ಕ್ಸ್ ಕಾಣಿಸ್ತಿದೆ. ಮೇ ಬಿ ನಿಮಗೆ ಸೆಮಿಸ್ಟರ್ ಒಳಗೆ ಎಕ್ಸಾಮಿನೇಷನ್ ಒಳಗೆ ಅಂದರೆ ಬೇರೆನೇ ಅಂದರೆ 2 ಮಾರ್ಕ್ಸ್ ಇಲ್ಲದೆ ಇರ್ಬೋದು, 5 ಮಾರ್ಕ್ಸ್ ಅದು 10 ಮಾರ್ಕ್ಸ್ ಏನೋ ಇರ್ಬೋದು. ಹಂಗಾಗ್ಬಿಟ್ಟು ಅಂದರೆ ಅಟ್ಲೀಸ್ಟ್ ಇಲ್ಲಿ ಏನಪ್ಪ ಅಂದರೆ 22 ಕ್ವಶನ್ ಸೆಲ್ ಒಳಗಿದ್ದಾವೆ. ಇನ್ ಕೇಸ್ 2 ಮಾರ್ಕ್ಸಿಂದ ಏನಾದರೂ ಫಿಸಿಯಾಲಜಿ ಸಬ್ಜೆಕ್ಟ್ ಒಳಗೆ ಸೆಲ್ ಬಗ್ಗೆ ಏನಾದರೂ ಏನಾದರೂ ಶಾರ್ಟ್ ಆನ್ಸರ್ ಬರೋದಾಯ್ತು ಅಂದರೆ 22 ಕ್ವಶನ್ಸ್ ಇದ್ದಾವೆ. ಓಕೆ, ನೀವು 22 ಕ್ವಶನ್ಸ್ ಓದ್ಕೊಂಡ್ರು ಕೂಡ ಇದರಲ್ಲೇ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಕ್ವಶನ್ನು ಒಂದು ಸ್ವಲ್ಪ ಅರೈಸ್ ಆಗಿದ್ದು ಯಾವ ರೀತಿ ಅಂತ ಗೊತ್ತಾದರೆ ನೀವು ಆರಾಮ್ ಬರೀತೀರ. ಲೈಕ್ ಇಲ್ಲಿ ನರ್ವಸ್ ಸಿಸ್ಟಮ್ ಕೂಡ ಶಾರ್ಟ್ ಎಸೆಸ್ ಕಾಣಿಸ್ತಾ ಇದ್ದಾವೆ. ಶಾರ್ಟ್ ಎಸೆ ಕೂಡ ಅವನು ಕೂಡ 22 ಇದ್ದಾವೆ. 22 ಪರ್ಫೆಕ್ಟ್ ಆಗಿಬಿಟ್ರೆ ನರ್ವಸ್ ಸಿಸ್ಟಮು ಇಷ್ಟು ಕ್ವಶನ್ಸ್ ಪರ್ಫೆಕ್ಟ್ ಆಗಿಬಿಟ್ರೆ ಸಾಕು. ನೀವೇನಪ್ಪ ಅಂತಂದರೆ ಆರಾಮ್ಸಿಗೆ ಎಲ್ಲನೂ ಕೂಡ ಇಡೀ ಚಾಪ್ಟರ್ನೇ ನೀವೇನಾಗುತ್ತೆ ಅಂತಂದರೆ ಕವರ್ ಮಾಡ್ಕೊತಾರೆ. ಸೊ ಹಂಗಾಗಿಬಿಟ್ಟು ಈ ಒಂದು PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋದರೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಲೈಕ್ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ತೋರಿಸಿದ್ನಲ್ಲ, ಜಸ್ಟ್ ನೀವೇನಾದರೂ ಟೆಲಿಗ್ರಾಮ್ ಗ್ರೂಪಲ್ಲಿ ಏನಾದರೂ ಇದ್ದರೆ, ಓಕೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಇತ್ತಂದರೆ ಜಸ್ಟ್ ಪಿನ್ ಮಾಡಿದ್ದೀನಿ. ಪಿನ್ ಮಾಡಿದಲ್ಲಿ ಸ್ವಲ್ಪ ಬನ್ನಿರಿ. ಇಲ್ಲಿ BS ನರ್ಸಿಂಗ್ ಕ್ವಶನ್ ಪೇಪರ್ಸ್ ಫಾರ್ ಆನ್ಲೈನ್ ಹೋಸ್ಟಿಂಗ್ ಆನ್ 24/5/2018 ಇರುತ್ತೆ. ಇದ್ರ ವೈಸ್ ನೀವು ಓದಬೇಕಂತ ಏನಿಲ್ಲ. ನಾನು ನಿಮ್ಗೆ ಹೇಳ್ತಿದ್ದೀನಿ ಪದೇ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅನ್ನೋ ಒಂದೇ ಒಂದು ಥಿಂಕಿಗೋಸ್ಕರ ಇದು ಬೇಕಾದ್ರೆ ಇದನ್ನ PDF ನೀವು ಇಟ್ಕೋಬೋದು. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಜಸ್ಟ್ ನಿಮ್ಮ ರೆಫರೆನ್ಸ್ ಫಾರ್ ಯುವರ್ ಸ್ಟಡೀಸ್ ಓನ್ಲಿ, ನಾಟ್ ಫಾರ್ ಯುವರ್ ಎಕ್ಸಾಮ್ಸ್ ಆಗಿರ್ಬೋದು. ಓಕೆ, ಅದಕ್ಕಾಗಿ ನೀವು ಏನಾದರೂ ಒಂದು ಇಂಪಾರ್ಟೆಂಟ್ ಹೇಳೋಣ ಅಂದ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಏನಪ್ಪ ಅಂತಂದರೆ ಒಂದು ಕ್ವಶನ್ ಬ್ಯಾಂಕು ಕೂಡ ಕೊಟ್ಟಿಲ್ಲ. ಓಕೆ, ಇದೇ ಆಗ್ತಿರೋದು ನೀವು ಸೆಕೆಂಡ್ ಬ್ಯಾಚ್ ಅವರು. ಈಗ ಯಾರಪ್ಪ ಅಂತಂದರೆ ಫಸ್ಟ್ ಸೆಮಿಸ್ಟರ್ ಹುಡುಗರು ಹೇಳ್ತಿದ್ದೀನಿ, ನೀವು ಇವಾಗ ಎಕ್ಸಾಮ್ ಏನು ಬರೀತಿದ್ದಾರೆ, ಇನ್ನೂ ಕೂಡ ಸೆಕೆಂಡ್ ಬ್ಯಾಚ್ನವ್ರು ನೀವು ಬರಿತಾ ಇರೋದು. ಹಂಗಾಗ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ನು ಅಂತ ಆಗಬೇಕಂತಂದರೆ ಅಟ್ಲೀಸ್ಟ್ ಇನ್ನೂ 1 ಇಯರ್ ಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಏನಾದರೂ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಯಾವ ರೀತಿ ಕೇಳ್ತಾರೋ ಗೊತ್ತಾಗಲ್ಲ, ಸುಮ್ಮನೆ ನಾ ಹೇಳುವಂಥ ಕ್ವಶನ್ಸ್ ಅಷ್ಟೇ ಓದ್ಕೊಂಡ್ಬಿಡ್ತಾರೆ. ಹಂಗಾಗ್ಬಿಟ್ಟು ಬೇಡ, ಬ್ಲೂ ಪ್ರಿಂಟ್ ವೈಸ್ ಏನು ಕೊಟ್ಟ ನಿಮ್ಮ ಬ್ಲೂ ಪ್ರಿಂಟ್ ಅನ್ನೋದು ಏನು ಕೊಟ್ಟಾರೋ ಅದ್ರ ವೈಸೇ ಓದ್ಕೊರಿ, ನೀವು 100% ಪಾಸ್ ಆಗ್ತಾರೆ. ಆ್ಯಂಡ್ ಗ್ಯಾಪ್ ಕೂಡ ಇದೆ. ಅನಾಟಮಿ ಫಿಸಿಯಾಲಜಿ ಓದಿದ ತಕ್ಷಣ 23ಕ್ಕೆ ಮುಗಿದ್ರೆ 29ವರೆಗೂ ಕೂಡ ಟೈಮ್ ಐತೆ, ಆರಾಮ್ಸಾಗಿ ಎಕ್ಸಾಮ್ ಬರ್ಕೋಬೋದು. ಆ್ಯಂಡ್ ಕೊನೆಯದಾಗಿ ಒಂದು ರಿಕ್ವೆಸ್ಟ್, ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕರೆ ತಿಳಿಸ್ತೀನಿ. ಆ್ಯಂಡ್ ಟೈಮ್ ಕೂಡ ವೇಸ್ಟ್ ಮಾಡೋದು ಬೇಡ, ಚೆನ್ನಾಗಿ ಓದ್ಕೊರಿ. ಆಲ್ ದ ಬೆಸ್ಟ್, ಬಾಯ್.